ನಾನೇ ದಸರಾ ಉದ್ಘಾಟನೆ ಮಾಡ್ತೀನಿ, ಅದೇ ಸತ್ಯ ಹೇಳಿದ್ರಲ್ಲ. ದಸರಾ ಉದ್ಘಾಟನೆ ಮಾಡಲ್ಲ ಅಂತ ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಹೀಗಂತ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುರ್ಜೇವಾಲಾ ನಮ್ಮ ಶಾಸಕರ ಕಷ್ಟ ಸುಖವನ್ನು ಕೇಳ್ತಾರೆ. ಇವತ್ತು 3 ದಿನ ಪಕ್ಷ ಸಂಘಟನೆ ಬಗ್ಗೆ ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಅವ್ರು ಬಂದಿರೋದೇ ಅದಕ್ಕೋಸ್ಕರ. ಇದರಲ್ಲಿ ಬೇರೆ ಏನೂ ವಿಶೇಷ ಇಲ್ಲ ಅಂತ ಮುಖ್ಯಮಂತ್ರಿಗಳು ಸುರ್ಜೇವಾಲಾ ಅವರ ಆಗಮನದ ಬಗ್ಗೆನೂ ಮಾತಾಡಿದ್ದಾರೆ, ದಸರಾ ಬಗ್ಗೆನೂ ಅವರೇ ಮಾತಾಡಿದ್ದಾರೆ. ನಾನೇ ದಸರಾ ಉದ್ಘಾಟನೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಕೆಲವೊಂದು ಪ್ರಶ್ನೆಗಳು ಉದ್ಭವ ಆಗಿತ್ತು ಬಿಜೆಪಿಯವರಿಂದ, ಅದೆಲ್ಲದಕ್ಕೂ ಸ್ಪಷ್ಟೀಕರಣವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸರ್ತಿ ಅಶೋಕ್ ಅವರು ಹೇಳಿದ್ರಲ್ಲ, ಈ ಸರ್ತಿ ದಸರಾವನ್ನು ಬೇರೆ ನೂತನ ಸಿ ಎಂ ಉದ್ಘಾಟನೆ ಮಾಡ್ತಾರೆ ಅಂದ್ಬಿಟ್ರು. ಅದಕ್ಕೆ ಮುಖ್ಯಮಂತ್ರಿಗಳೇ ಸ್ವತಃ ಅವರೇ ಖುದ್ದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನಾನೇ ಉದ್ಘಾಟನೆ ಮಾಡ್ತೀನಿ ಅಂದರೆ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ. ಸೆಪ್ಟೆಂಬರ್ ಕ್ರಾಂತಿ ಅಂತ ಒಬ್ಬರು ಹೇಳಿದ್ರು, ಅದಕ್ಕೂ ಉತ್ತರ ಕೊಟ್ಟಂತಾಯಿತು. ರಾಜಣ್ಣ ಅವ್ರು ಹೇಳಿದರು ಸೆಪ್ಟೆಂಬರ್ ಕ್ರಾಂತಿ ಅಂತ. ಸೆಪ್ಟೆಂಬರ್ನಲ್ಲೇ ದಸರಾ ಬರೋದು ಈ ಸರ್ತಿ, ಹಾಗಾಗಿ ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ. ಇಲ್ಲ, ನಾನೇ ಇರ್ತೀನಿ, ಯಾವ ಕ್ರಾಂತಿನೂ ಆಗಲ್ಲ ಅಂತ. ಬಿಜೆಪಿಯವರು ಇದ್ದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀವರು. ನಾನು ಇವನು ಚೆನ್ನಾಗೇ ಇದ್ದೀವಿ. ಯಾರು ನೋಡಿ, ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವ್ ಎಷ್ಟು ಸರಿ ಗೆದ್ದು ಸೋತಿರೋದು, ಎಷ್ಟು ಸರಿ ಸೋತಿರೋದು. ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ ಸೋತಿರೋನು. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಓಕೆ, ಬಿಜೆಪಿ ಅವರಿಗೆಲ್ಲ ಒಂದಷ್ಟು ಉತ್ತರವನ್ನು ಮುಖ್ಯಮಂತ್ರಿಗಳು ಇವತ್ತು ಕೊಟ್ಟಿದ್ದಾರೆ. ಕಳೆದ 2-3 ದಿನಗಳಿಂದಲಂತೂ ಬಿಜೆಪಿಯವರು ಒಬ್ಬೊಬ್ಬರು ಅನ್ನೋದು ಮಾತನಾಡ್ತಾ ಇದ್ದರು. ಯಾವಾಗ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರು, ಅಶೋಕ್ ಮಾತಾಡಿದ್ರು, ಶ್ರೀರಾಮುಲು ಮಾತನಾಡಿದ್ರು, CT ರವಿ ಮಾತನಾಡಿದ್ರು. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಇವತ್ತು ಮಾಡಿದ್ದಾರೆ. 5 ವರ್ಷ ಸರ್ಕಾರಕ್ಕೆ ಏನೂ ಆಗಲ್ಲ, ಬಂಡೆ ಥರ ಭದ್ರವಾಗಿರುತ್ತೆ ಅಂತ. DK ಶಿವಕುಮಾರ್ ಮಾತ್ರ ಬರೀ ಮುಗುಳ್ನಕ್ಕೂ ಸುಮ್ಮನಾಗಿದ್ದಾರೆ. ಅವರು ಮಾತನಾಡಬೇಕಾಗಿತ್ತು. ಇನ್ಫ್ಯಾಕ್ಟ್ ಮಾತನಾಡಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ DK ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಉತ್ತರ ಕೊಟ್ಟಿಲ್ಲ. ಕೈ ಎತ್ತಿ ತೋರಿಸಿದ್ದಾರೆ. ಸ್ವಪಕ್ಷೀಯರಿಗೆ ಮತ್ತು ವಿರೋಧ ಪಕ್ಷೀಯರಿಗೆ ಎಲ್ಲರಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ KP ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ. KP, ಕಳೆದ 1 ವಾರದಲ್ಲಿ ಸ್ವಪಕ್ಷೀಯರು ಮತ್ತು ಬಿಜೆಪಿಯವರು ಆಡಿದ ಹಲವಾರು ಮಾತುಗಳಿಗೆ ಇವತ್ತು ಸಿದ್ದರಾಮಯ್ಯನವರು ಉತ್ತರ ಕೊಟ್ಟಂತೆ ಕಂಡು ಬರ್ತಾ ಇದೆ. ಬಟ್ ಒಂದು ಪ್ರಶ್ನೆ, ಯಾರು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ತಂದಾಗ್ತಾ ಇದ್ದಾರೆ ಅಂತ ಗೊತ್ತಾಗಲಿಲ್ಲ. ಎರಡನೇದು, DK ಶಿವಕುಮಾರ್ ಏನು ರಿಯಾಕ್ಟ್ ಮಾಡಲಿಲ್ವಾ ಈ ವಿಚಾರವಾಗಿ? DK ಶಿವಕುಮಾರ್ ಅವರ ರಿಯಾಕ್ಷನ್ ಕೇವಲ ನಗು ಮಾತ್ರ ಇತ್ತು. ಅರವಿಂದ್, ಒಂದು ರೀತಿಯಾಗಿ ಪಕ್ಷದಲ್ಲಿರುವಂತಹ, ನಮ್ಮ ಪಕ್ಷದಲ್ಲಿರುವಂತವ್ರಿಗೂ ಒಂದು ಮೆಸೇಜ್, ಜೊತೆಗೆ ವಿರೋಧ ಪಕ್ಷದವ್ರಿಗಿರುವಂತವ್ರಿಗೂ ಒಂದು ಮೆಸೇಜ್. ವಿರೋಧ ಪಕ್ಷಗಳಿಗಿಂತ ಹೆಚ್ಚಾಗಿ ತಮ್ಮ ಪಕ್ಷದಲ್ಲೇ ಇದ್ದು ತಮ್ಮ ವಿರುದ್ಧ ಮಾತನಾಡ್ತಾ ಇರುವಂತವ್ರಿಗೆ ಕೆಲವರಿಗೆ ಈ ಮೆಸೇಜ್ ಅನ್ನಂತೂ ಸ್ಪಷ್ಟವಾಗಿ ಪಾಸ್ ಮಾಡಿದ್ರು ಮುಖ್ಯಮಂತ್ರಿಗಳು. ಅವ್ರಿಗೆ ಈಗ ಸದ್ಯಕ್ಕೆ ಆಗ್ಬೇಕಾಗಿರುವಂತಹದ್ದು ಕೆಲವು ಸಚಿವರು ಮತ್ತು ಶಾಸಕರ ಮಾತುಗಳಿಗೆ ಒಂದು ಬ್ರೇಕ್ ಹಾಕ್ಬೇಕಾಗಿತ್ತು. ಆ ದೃಷ್ಟಿಯಿಂದಾಗಿನೇ ಇವತ್ತು ನಾನು ಮತ್ತು DK ಶಿವಕುಮಾರ್ ಇಬ್ರು ಕೂಡ ಒಂದಾಗಿದ್ದೇವೆ ಅನ್ನುವಂತ ಸಂಕೇತವನ್ನ ಅವ್ರು ಇವತ್ತು ತೋರಿಸಿರುವಂತಹದ್ದು. ಅದಕ್ಕಾಗಿನೇ DK ಶಿವಕುಮಾರ್ ಅವರ ಕೈ ಹಿಡಿದು ಕೈ ಎತ್ತುವ ಮೂಲಕವಾಗಿ ನಾವಿಬ್ರು ಚೆನ್ನಾಗಿಯೇ ಇದ್ದೇವೆ ಅನ್ನುವಂತ ಮಾತನ್ನು ಕೂಡ ರವಾನೆ ಮಾಡಿದ್ರು. ಜೊತೆಗೆ ಈ ಸರ್ಕಾರ ಬಂಟೆ ರೀತಿಗೆ ಗಟ್ಟಿಯಾಗಿದೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರು. ಈ ಎಲ್ಲ ಮಾತುಗಳಿಗೂ ಕೇವಲ DK ಶಿವಕುಮಾರ್ ಅವರ ಮಾತ್ರ ಉತ್ತರವಾಗಿತ್ತು. ಅರವಿಂದ್, ರೈಟ್, ಥ್ಯಾಂಕ್ ಯು KP, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಅಲ್ಲಿಗೆ DK ಶಿವಕುಮಾರ್ ಅವರು ಇವತ್ತೇನು ಮಾತನಾಡಿಲ್ಲ, ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಮಾತನಾಡಿದ್ರು.